ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಜೋಳದಿಂದ ಮಾಡಿರೋ ಅರಳಿದು, ಆ ಅರಳಿಂದ ಪಾಪ್ಕಾರ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ರುಚಿಯಾಗಿರ್ತದೆ. ಮತ್ತು ಜೋಳದ ಅರಳು ಅಂತ ಕೇಳ್ತೀರಾ, ಅದು ಫುಲ್ಲು ಪ್ರೋಟೀನು ಅದೆಲ್ಲ ಚೆನ್ನಾಗಿರ್ತದೆ, ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ಅದನ್ನ ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಅರಳನ್ನ ಹೇಗೆ ಮಾಡೋದು ಅಂತಂದೇಳಿ ವಿಡಿಯೋ ಮತ್ತು ಶಾರ್ಟ್ನಲ್ಲಿ ಹಾಕಿದ್ದೀನಿ. ಈ ಸುಮ್ಮನೆ ಶಾರ್ಟ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬರುತ್ತೆ ಅರಳು. ಒಂದು ಸಲ ಟ್ರೈ ಮಾಡಿ. ಇದನ್ನ ಪಾಪ್ಕಾರ್ನ ಹೇಗೆ ಮಾಡೋದು ಅಂತಂದು ಹೇಳಿ ನೋಡೋಣ. ಒಂದು ಕಡಾಯಿನ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಎಣ್ಣೆ ಮತ್ತು ಸಾಸಿವೆ ಹಾಕಿ ಚಟಪಟ ಅಂದ್ಕೂಡಲೇ ಅದಕ್ಕೆ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಾಕ್ಬಿಟ್ಟು ಅದು ಕೆಂಪಾಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೋಬೇಕು. ಹುರ್ಕೊಂಡು ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ, ಆ ಮಜ್ಜಿಗೆ ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿ ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕ್ರಿ, ತುಂಬ ರುಚಿ ಬರುತ್ತೆ ಅದಕ್ಕೆ ಜಾಸ್ತಿ ಹಾಕ್ಬಿಟ್ಟು ಅದನ್ನ ಕೈಯಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಇಂಗು ಹಾಕಿ ಒಂದು ಸಲ ಎಲ್ಲದನ್ನೂ ಕೈ ಆಡ್ಕೊಂಬಿಡಿ. ಅದನ್ನ ಕೈ ಆಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಪ್ಕಾರ್ನ್, ಜೋಳದ ಪಾಪ್ಕಾರ್ನ್, ಅದನ್ನು ಅರಳು ಅಂತ ಹೇಳ್ತಾರೆ. ಆ ಅರಳನ್ನ ಈಗ ಇದರಲ್ಲಿ ಹಾಕಿ ಎಲ್ಲ ಒಗ್ಗರಣೆ ಅದೆಲ್ಲ ಹೊಂದ್ಕೋಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಕೈ ಆಡ್ಕೊಂಬಿಟ್ರೆ ರುಚಿಕರವಾದ ಜೋಳದ ಪಾಪ್ಕಾರ್ನ್ ರೆಡಿ ಆಗುತ್ತೆ ನೋಡಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.